ಕೂತೀರಿ ಸರ್, ಯಾಕೆಂತಂದ್ರೆ ಹೆಗಲು ಕೊಟ್ಟು ಕೆಲಸ ಮಾಡೋರೆ ನಮ್ಮ ಗೆಲುವಿಗೆ ಆಕ್ಚುಲಿ ಸಾಕ್ಷಿದಾರರು ಅಂತ. ಪಾಪ ನಮ್ಗೆ ನೋವಾಗುತ್ತೆ ಇವತ್ತು ನೆನ್ಸ್ಕೊಂಡ್ರೆ ಸಂದರ್ಭ. ಏನ್ ಸಂದರ್ಭ ಸರ್ ಅದು? ಯಾಕೆ ಆ ತರದ ನೋಡಿ, ಶ್ಯಾಮಶಂಕರ್ ರೆಡ್ಡಿ ಅವನು ನಾನು ಸಹಜದಲ್ಲಿ ಮನೆಯಲ್ಲಿದ್ದೆ. ದಿಸ್ ಈಸ್ ಅಬೌಟ್ 20 years back. 20 years back. Then I was in the Congress. MLA. ಅಸೆಂಬ್ಲಿ ನಡೀತಾ ಇತ್ತು. ಅಸೆಂಬ್ಲಿಗೆ ಹೋಗ್ಬೇಕು ಅಂತ ನಾನು ಹೊರಟೆ. ಅವನು ಅದರಲ್ಲಿ ಫೋನ್ ಬಂತು ನನಗೆ, ಅಣ್ಣ ನಾನು ಯಾರಿಗ ಮನೆ ಉಟ್ಕೊಡ್ಬೇಕು, ಅವ್ನು ನನ್ನ ಹಿಂದೆ ಕೂತಿದ್ದಾನೆ, ಎಸ್ ಟಿ ಕಮ್ಯುನಿಟಿ ಹುಡುಗ, ನಾವಿಬ್ರು ಹೋಗ್ತಾ ಇದ್ದೇವೆ ಅಂತ. ಆಯ್ತು ಹೋಗಪ್ಪ ಹೇಳಿದ್ದೇನೆ, ಆಗುತ್ತೆ ಅಂತ ಹೇಳಿದೆ. ಶ್ರೀನಿವಾಸಪುರಕ್ಕೆ ಹೋಗ್ತಾ ಇದ್ರು ಮೋಟರ್ ಸೈಕಲ್ ತಗೊಂಡು ಈ ಪಕ್ಕ ಬಂದೆ, ನೀನು ಆ ಪಕ್ಕ ಆಗುತ್ತ. ಅದು ಹೆಸರಿಗೆ ಮಾತ್ರ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ, ಜೊತೆಗೆ ಅತಿ ದೊಡ್ಡ ಮಾವಿನ ಮಾರುಕಟ್ಟೆ ಅನ್ನೋ ಹೆಗ್ಗಳಿಕೆನೂ ಇದೆ. ಆದ್ರೆ ಆ ಮಾರುಕಟ್ಟೆಗೆ ಸಂಪರ್ಕಿಸೋ ರಸ್ತೆ ಹದಗೆಟ್ಟಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರ ಎಪಿಎಂಸಿ ಮಾರ್ಕೆಟ್ ರಸ್ತೆ ಅಧ್ವಾನ, ಮಾವು ಬೆಳೆಗಾರರಿಗೆ ಗುಂಡಿಗಳ ಸಂಕಷ್ಟ. ರಸ್ತೆಯುದ್ದಕ್ಕೂ ಬಿದ್ದಿರುವ ಗುಂಡಿಗಳು, ವಿದ್ಯುತ್ ಕಂಬಗಳಿಂದ ಹೊರಬಂದಿರುವ ಡೆಡ್ಲಿ ವೈರ್ಗಳು. ಈ ದೃಶ್ಯಗಳು ಕಂಡುಬರುವುದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಎಪಿಎಂಸಿ ಮಾರುಕಟ್ಟೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ. ಏಷ್ಯಾದ ಅತಿ ದೊಡ್ಡ ಮಾವು ಮಾರುಕಟ್ಟೆ ಅನ್ನುವ ಹೆಗ್ಗಳಿಕೆ ಪಡೆದಿರುವ ಮಾರುಕಟ್ಟೆಯ ರಸ್ತೆಯ ದುಸ್ಥಿತಿ ಇದು. ಕೇವಲ 600 ಮೀಟರ್ ದೂರದ ಈ ರಸ್ತೆ ಗುಂಡಿಗಳು ಬಿದ್ದು ಸಂಪೂರ್ಣವಾಗಿ ಹಾಳಾಗಿದೆ. 2 ವರ್ಷಗಳಿಂದ ಇದುವರೆಗೂ ಗುಂಡಿಗಳಿಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಕೋಲಾರದ ಶ್ರೀನಿವಾಸಪುರ ಮಾವಿನ ಮಾರ್ಕೆಟ್ ನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಮಾವು ಸೀಸನ್ ಆರಂಭ ಆದ್ರೂ ಕೂಡ ಮಾರ್ಕೆಟ್ನ ಸಮಸ್ಯೆ ಬಗೆಹರಿದಿಲ್ಲ. ಮಾವು ಬೆಲೆ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಬಂದ್ಗೆ ಕರೆ ಕೊಡಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕನ್ನ ಇವತ್ತು ಬಂದ್ ಮಾಡಿ ಹೋರಾಟ ನಡೆಸುವುದಕ್ಕೆ ಮಾವು ಬೆಳೆಗಾರರು ನಿರ್ಧರಿಸಿದ್ದಾರೆ. ಮಾವು ಬೆಳೆಗಾರರ ಸಂಘದ ವತಿಯಿಂದ ಈ ಬಂದ್ಗೆ ಕರೆ ಕೊಡಲಾಗಿದ್ದು, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ಬಸ್ ಸಂಚಾರವೂ ಕೂಡ ಸದ್ಯದ ಮಟ್ಟಿಗೆ ಸ್ಥಗಿತ ಆಗಿದೆ ಅಂತೇಳಿ ತಿಳಿದು ಬಂದಿದೆ. కానీ మంచి చెడులను సమాజానికి కురుక్షేత్రమే దిక్సూచిగా నిలిచింది. అయితే అందరూ అనుకున్నట్లు పాండవులు, కౌరవులు, ద్రౌపది పాత్రలే కాదు, చరిత్రలో వెలుగులోకి రాని ఘటనలు, ప్రేమ వివాహాలు వంటి ట్విస్టులు సైతం కురుక్షేత్రంలో ఉన్నాయి. ముఖ్యంగా